ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತೇನಪ್ಪ ಅಂದರೆ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ತಿನ್ನಂಗಾಗಿದ್ದು ಮನೆಯಲ್ಲೇ ಮಾಡಬೇಕು ಅಂದ್ಕೊಂಡು ನಮ್ಮ ಯಜಮಾನ್ರು ಮಶ್ರೂಮ್ ತಂದಿದ್ದರು. ಆದರೆ ಬಿರಿಯಾನಿ ಮಾಡಬೇಕು ಅಂದ್ಕೊಂಡೆ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಮೊದಲಿಗೆ ಸ್ವಲ್ಪ ಎಲ್ಲ ಕೊಯ್ಕೊಂಡು ಇಟ್ಕೊಂಡಿದ್ದೆ. ಫಸ್ಟಿಗೆ ಮೊದಲೇ ಎಲ್ಲ ಚೆನ್ನಾಗಿ ಟೊಮೊಟೊ, ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಎಲ್ಲ ತೆಗೆದು ಇಟ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್. ಸ್ವಲ್ಪ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡೆ. ಆಮೇಲೆ ಅದು ಮೆಶ್ರೂನು ಅಂತಾರೆ, ಅದನ್ನು ಹೆಸರು ಹೇಳೋಕ್ಕೆ ಬರಲ್ಲ ನನಗೆ. ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಕುಕ್ಕರಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಕುಕ್ಕರಲ್ಲೆಲ್ಲ ಇದು ಬಾಪೆಲ್ಲ ಇಟ್ಕೊಂಡಿರುತ್ತಲ್ಲ, ಅದು ತುಂಬ ಟೇಸ್ಟ್ ಕೊಡುತ್ತೆ. ಇಲ್ದಿದ್ದವ್ರು ಹೆಂಗೋ ಬೋಗಣಿಯಲ್ಲೇ ಮಾಡ್ಬೋದು, ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ ನೋಡಿ ಫ್ರೆಂಡ್ಸ್. ನಾನು ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನನಗೆ ತುಂಬ ಇಷ್ಟ, ತಿಂತೀವಿ ನಾವು ಆವಾಗವಾಗ ಮಾಡ್ಕೊಂಡೆಲ್ಲ. ಇವಾಗ ನಾನು ಬಂದುಬಿಟ್ಟು ಇದು ಬಿರಿಯಾನಿ ಮಸಾಲದಲ್ಲಿ ಎಲೆ ಹಾಕ್ತೀವಲ್ಲ, ಅದು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಎಣ್ಣೆ ಕಾದಿತ್ತು, ಹಾಕಿದ್ದೆ. ಮನೆ ಕೆಲಸ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಎದ್ದು ಮಶ್ರೂಮ್ ಬಿರಿಯಾನಿ ಟೀ ಎಲ್ಲ ಕುಡಿದು ಮನೆ ಕೆಲಸ ಮಾಡಿ ಮಶ್ರೂಮ್ ಬಿರಿಯಾನಿನೇ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ದಯವಿಟ್ಟು. ಹೊಸ ಚಾನೆಲ್ಲು ನಾನು ಒಂದು ವಿಡಿಯೋ ಹಾಕಿದ್ದೆ, ಆ ವಿಡಿಯೋ ತುಂಬ ಯೂಸ್ ಬಂದಿದೆ. ತುಂಬ ಎಲ್ರಿಗೂ ಧನ್ಯವಾದ. ತುಂಬ ಅಂದರೆ 200 ಬಂದಿದೆ ಅಷ್ಟೇ. ನನಗೆ ತುಂಬ ಖುಷಿ ಕೊಡ್ತಾಯಿದೆ ಫ್ರೆಂಡ್ಸ್. ಮೊದಲಿಗೆ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಇದು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಅದು ಸ್ವಲ್ಪ ಕೆಂಪಗೆ ಆಗೋ ಥರ ಹುರ್ಕೋಬೇಕು. ಚೆನ್ನಾಗಿ ಮಿಷ್ಟ ಆಗಬೇಕು ನೋಡಿ ಫ್ರೆಂಡ್ಸ್. ಮಾಡ್ತಾ ಇದ್ದೀನಿ. ಮನೆಯಲ್ಲೆಲ್ಲ ಸಾಂಗ್ ಹಚ್ಚಿಬಿಟ್ಟಿದ್ರು ನೋಡಿ ಫ್ರೆಂಡ್ಸ್. ಆಮೇಲೆ ನಿಮಗೆ ಇದರಲ್ಲಿ ತೋರಿಸ್ತೀನಿ. ಡಕ್ಕೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ನಮ್ಮ ಮನೆಯವರು, ನಮ್ಮ ಮಕ್ಕಳು ಎಲ್ಲರೂ. ಇವತ್ತು ರಜೆ ಇತ್ತು, ಅದಕ್ಕೆ ಅಮಾವಾಸ್ಯೆ ಅಲ್ವಾ, ಅಮಾವಾಸ್ಯೆ ಮನೆಯಲ್ಲಿ ಇದ್ವಿ. ಅದಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂದ್ಕೊಂಡು ಅದನ್ನೇ ಮಾಡ್ತಾಯಿದ್ವಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿತ್ತು. ಟೊಮೊಟೊ, ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಮಾತೆಲ್ಲ ತಪ್ಪೋಗುತ್ತೆ, ತಪ್ಪು ಅಂದ್ಕೋಬೇಡಿ, ತಪ್ಪು ತಿಳ್ಕೊಬೇಡಿ ಪ್ಲೀಸ್. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ಕೆಂಪಗಾಗಿದೆ. ಆ ಥರ ಆಗಿದ್ದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೋಗಣೆಯಲ್ಲಿ ಇದರಲ್ಲಿ ಮಾಡೋಕ್ಕಿಂತ ಕುಕ್ಕರಲ್ಲಿ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಮಾಡಿ ನೋಡಿ, ಆಮೇಲೆ ಕಮೆಂಟ್ ಮಾಡಿ ಹೆಂಗಿರುತ್ತೆ ಅಂತ. ಜಾಸ್ತಿ ಸಾಮಗ್ರಿ ಏನು ಬೇಡ ಫ್ರೆಂಡ್ಸ್. ಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಅಷ್ಟಿದ್ರೆ ಸಾಕು. ಇನ್ನು ಬೇರೆ ಪದಾರ್ಥ ಅಂದರೆ ನಮಗೆ ಮಾಮೂಲಿ ನಮ್ಮ ಮನೆಯಲ್ಲಿ ಎಲ್ಲ ಬೇಕಾಗುತ್ತಲ್ವ, ಎಣ್ಣೆ, ಅದೇ ಉಪ್ಪು, ಮತ್ತು ಇದು ಏನಪ್ಪ ಅರಿಶಿಣ, ಚಿಕನ್ ಮಸಾಲ, ಧನಿಯಾ ಪೌಡ್ರು ಅದೇ ಹಾಕ್ಕೊಳ್ಳಿ ಸಾಕು. ಹಂಗೆ ಚೂರು ಬಿರಿಯಾನಿ ಮಸಾಲ ಇರುತ್ತಲ್ಲ, ಅಂದರೆ ರುಬ್ಬಿರೋ ಮಸಾಲನೇ ಬರುತ್ತಲ್ಲ, ಆ ಮಸಾಲೆ ತೊಗೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಹಾಕಿದ್ದೀನಿ. ಎಲ್ಲ ಸ್ವಲ್ಪ ಬೇಯ್ತಾ ಇದೆ. ಇವಾಗ ಸ್ವಲ್ಪ ಅರಿಶಿಣ, ಉಪ್ಪು ಮತ್ತು ಚಿಕನ್ ಮಸಾಲ ಅದೆಲ್ಲ ಹಾಕ್ಕೊಂಡು, ಬಿರಿಯಾನಿ ಮಸಾಲ ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಒಂದ್ಸತಿ ಮನೇಲಿ. ಎಲ್ಲರೂ ಮಾಡ್ತೀರಿ, ಇಲ್ಲ ಅಂತಲ್ಲ. ನಾನು ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿತ್ತು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಸಹಾಯ ಮಾಡಿ. ಹೊಸ ಚಾನಲು ಎಲ್ಲರೂ ನೋಡಿ ಫ್ರೆಂಡ್ಸ್. ಇವಾಗ ನಾನು ಚಿಕನ್ ಮಸಾಲ ಎಲ್ಲ ಇದು ಬಿರಿಯಾನಿ ಮಸಾಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ನನ್ನ ಹತ್ರನೂ ಕುಕ್ಕರ್ ಇರಲಿಲ್ಲ. ನಾನು ನಮ್ಮ ಅಕ್ಕನವ್ರ ಮನೇಲಿ ಇಸ್ಕೊಂಬಂದು, ಅಂದರೆ ನಮ್ಮ ನಾದಿನಿ ಅವ್ರ ಮನೇಲಿ ಇಸ್ಕೊಂಬಂದು ಕುಕ್ಕರಲ್ಲೇ ಮಾಡ್ತಾಯಿರೋದು. ನಮ್ಮ ಮನೇಲಿ ಕುಕ್ಕರ್ ಇಲ್ಲ ಫ್ರೆಂಡ್ಸ್. ಯಾಕೆ ಸುಳ್ಳು ಹೇಳೋದು.
ಕುಕ್ಕರಲ್ಲೇ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ನಮ್ಮ ಕುಕ್ಕರ್ ಇತ್ತು, ಅದಕ್ಕೆ ಇದು ಹೋಗ್ಬಿಟ್ಟಿದೆ. ಅದು ಇವಾಗ ಕೆಲ್ಸಕ್ಕೆ ಬರ್ತಾಯಿಲ್ಲ ಕುಕ್ಕರು. ಸೊ ಅದಕ್ಕೆ ಅವ್ರದ್ದು ಇಸ್ಕೊಂಡು ಬಂದು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಬೇಯ್ತಾ ಇದೆ ಚೆನ್ನಾಗಿ. ಸ್ವಲ್ಪ ಬೇಯಕ್ಕೆ ಬಿಡಬೇಕು ಎಣ್ಣೆಯಲ್ಲೇ. ಸೊ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು, ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಮಾಡ್ಕೊಳ್ಳಿ. ನಾವಿರೋದೇ 4 ಜನ, ಅದಕ್ಕೆ ಸೊ ನಾನು 3 ಗ್ಲಾಸ್ ಅಕ್ಕಿಗೆ ಬೇಕಾಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ. ಇವಾಗ ಉಪ್ಪು ಟೇಸ್ಟ್ ನೋಡಿ, ಚೂರು ಉಪ್ಪು ಹೆಂಗೆ ಆಗಿದೆ ಇಲ್ಲೋ ಅಂತ ಇವಾಗ ಟೇಸ್ಟ್ ನೋಡಿದರೆ ಆಮೇಲೆ ಹಾಕ್ಕೊಂಡ್ರೆ ಅದು ಉಪ್ಪು ಎಲ್ಲ ಒಂದು ಸೈಡ್ ಉಪ್ಪು ಒಂದು ಸೈಡ್ ಅನ್ನ ಹಂಗಾಗುತ್ತೆ. ಸೊ ಅದಕ್ಕೆ ಇವಾಗೆ ಹಾಕ್ಕೋಬೇಕು. ಉಪ್ಪು ಟೇಸ್ಟ್ ನೋಡಿ ಇವಾಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಬೆಳಗ್ಗೆನೇ ಎದ್ದಿದ್ದೀನಿ, ತಲೆ ಬಾಚ್ಕೊಂಡಿಲ್ಲ, ಏನೂ ಇಲ್ಲ. ಹಾಗೆ ಮನೇಲಿ ಮಕ್ಕಳು ಬೇರೆ ಅದು ಬೀಳ್ಸೋದು ಇದು ಬೀಳ್ಸೋದು ಮಾಡ್ತಾಯಿದ್ರು. ನಾನು ಮಿಸ್ಟನ್ ಬಿರಿಯಾನಿ ಮಾಡೋ ಅಷ್ಟಿಗೆ ಮನೆಯೆಲ್ಲ ಬಟ್ಟೆ ಎಲ್ಲ ಬಿಸಾಕಿ, ಅವರಪ್ಪ ಇವತ್ತು ಸ್ನಾನ ಮಾಡಿಸಿದ್ರೆ ಎಲ್ಲ ಮನೆಯೆಲ್ಲ ಬಿಸಾಕಿ ತುಂಬ ಕೆಲಸ ಎಲ್ಲ ಹಚ್ಚಿಬಿಟ್ಟಿದೆ. ನಾ ಇಲ್ಲಿ ರೆಡಿ ಮಾಡೋಷ್ಟೊತ್ತಿಗೆ ಮನೆಯಲ್ಲಿ ಇನ್ನೂ ತುಂಬ ಕೆಲಸನೇ ಇಟ್ಟಿದ್ರು ಅವ್ರು ನನಗೋಸ್ಕರ. ನೀರು ಹಾಕಿದ್ದೀನಿ, ಬೇಯ್ತಾ ಇದೆ ನೋಡಿ ಫ್ರೆಂಡ್ಸ್. ನೀರು ತುಂಬ ಚೆನ್ನಾಗಿ ಬೇಯ್ತೈತೆ. ನನಗೆ ಬೇಕಾದಷ್ಟು 3 ಗ್ಲಾಸ್ ಅಕ್ಕಿ ಮಾತ್ರ ತಗೊಂಡಿರೋದು, ಯಾಕಂದರೆ ನಾವಿರೋದು 4 ಜನ, 2 ಮಕ್ಕಳು ನಾವಿಬ್ಬರು ಅಷ್ಟೇ ಇರೋದಲ್ವ. ಅದಕ್ಕೆ ಸ್ವಲ್ಪ ತಗೊಂಡು ತೊಳೆದ್ಬಿಟ್ಟು ಹಾಕಿದೆ. ಹಾಕಿ ಇವಾಗೆಲ್ಲ ಕುಕ್ಕರ್ ಮುಚ್ಚಿಟ್ಬಿಡಿ. ಸ್ವಲ್ಪ ಹೊತ್ತು ಒಂದು 2-3 ವಿಸಿಲ್ ಹೊಡಿತು ನೋಡಿ ಫ್ರೆಂಡ್ಸ್. 2-3 ವಿಸಿಲ್ ಆಗೋ ಗಂಟ ನೋಡ್ಕೊಂಡು ಇರಬೇಕು. ಯಾಕಂದರೆ ಕುಕ್ಕರ್ ಅಲ್ವಾ, ಕುಕ್ಕರ್ ತುಂಬ ಅಂದರೆ ತುಂಬ ಡೇಂಜರ್ ಫ್ರೆಂಡ್ಸ್. ಕುಕ್ಕರಲ್ಲಿ ಮಾಡೋದು ಎಲ್ಲರೂ ತುಂಬ ಹುಷಾರಾಗಿರ್ರಿ. ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ಬಂದೆ. ಕುಕ್ಕರಲ್ಲಿ ಅನ್ನ ಇಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಅನ್ನ ಕುಕ್ಕರ್ ಮುಚ್ಚಳ ತೆಗೆದು ನೋಡಿದರೆ ಅನ್ನ ತುಂಬ ವಾಸನೆ ಘಮ ಘಮ ಅಂತ ಇತ್ತು, ತಿನ್ನಂಗೆ ಆಗಿತ್ತು ನೋಡಿ ಫ್ರೆಂಡ್ಸ್. ಅನ್ನ ಈ ಥರ ಆಗಿದೆ. ಮಿಶ್ರನ್ ಬಿರಿಯಾನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಟೇಸ್ಟೂ ಅಷ್ಟೇ ಇರುತ್ತೆ ನೋಡಿ ಫ್ರೆಂಡ್ಸ್. ನೀವು ಒಂದು ಸತಿ ಮಾಡಿಬಿಟ್ಟು ನೋಡಿ. ತಿನ್ನೋಕೆ ಹಾಕಿದೆ ನಮ್ಮ ಯಜಮಾನ್ರು, ನಾನು ತಿಂದ್ವಿ. ನನ್ನ ಮಕ್ಕಳು ಅಲ್ಲಿ ಅವ್ರ ಅಜ್ಜಿ ಮನೆಯಲ್ಲಿದ್ದರು. ಸೊ ಕರೆದು ಅವ್ರು ಬರಲಿಲ್ಲ, ಅದಕ್ಕೆ ನಾವಿಬ್ಬರು ತುಂಬ ಹೊಟ್ಟೆ ಹಸಿವಾಗ್ತಿತ್ತು. 11 ಗಂಟೆ ಎಲ್ಲ ಆಗ್ಬಿಟ್ಟಿತ್ತು. ತಿಂದೆ. ನಮ್ಮ ಯಜಮಾನ್ರಂತೂ ತುಂಬ ಚೆನ್ನಾಗಿದೆ ಅಂತ ಇದ್ದರು. ಹಂಗೆ 2-3 ಪ್ಲೇಟ್ ತಿಂದ್ವಿ ಫ್ರೆಂಡ್ಸ್. ನೋಡಿ ಒಂಚೂರು ಅದು ಕುಕ್ಕರೇ ಖಾಲಿ ಮಾಡಿ ಇಟ್ಟಿದ್ದೀವಿ. ಮಕ್ಕಳಿಗೆ ಹಾಕಿದೆ ಚೂರು, ನಮ್ಮ ನಾದಿನಿ ಮಕ್ಕಳಿಗೆ ಒಂದು ಚೂರು ಹಾಕಿದೆ. ನಾವು ತಿಂದ್ವಿ. 3 ಗ್ಲಾಸ್ ಅಕ್ಕಿ, ಡೈಲಿ 2 ಗ್ಲಾಸ್ ಮಾಡಿದ್ರೇ ತಿನ್ನಲ್ಲ. ಇವತ್ತು 3 ಗ್ಲಾಸ್ ಅಕ್ಕಿ ತಿಂದಿದ್ದೀವಿ ನೋಡಿ ಫ್ರೆಂಡ್ಸ್. ಎಲ್ಲ ಖಾಲಿ ಮಾಡಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾವು ಹೊಸ ಚಾನಲಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಸಹಾಯ ಮಾಡಿ ಫ್ರೆಂಡ್ಸ್. ಹಾಗೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ಬಾಯ್.